ಮರಾಠಿ ಮೂಲದ ಮುಟ್ಟಾಳ ಈ ಒಂದು ಕನ್ನಡದ ಕಟ್ಟೆಯನ್ನ ಒಡೆದಾಕಿ ಇವನು ಈ ಬಿಲ್ಡಿಂಗ್ ನ ಕಟ್ಕೊಂಡಿದಾನಲ್ಲ, ಇಂಥ ನನ್ನ ಮಕ್ಕಳಿಗೆ ಏನ್ ತಗೊಂಡು ಹೊಡಿಬೇಕು ಅಂತ ನೀವ್ ಹೇಳಿ. ನಮ್ಮ ಕನ್ನಡ ದೇಶಕ್ಕೆ ಬಂದು ನಮಗೆ ಉಲ್ಟಾ ಮಾಡಿದ್ರೆ ನಮ್ಮ ಗತಿ ಏನಾಗಬೇಕು? ನಾಳೆ ನನ್ನ ಮಕ್ಕಳ ಗತಿ ಏನಾಗಬೇಕು? ನನ್ನ ಮೊಮ್ಮಕ್ಕಳ ಗತಿ ಏನಾಗಬೇಕು? ಯಥಾಸ್ಥಿತಿ ಏನಿತ್ತು ಅದೇ ತರ ಕಟ್ಕೊಡ್ಬೇಕು. ಆಮೇಲೆ ಇಲ್ಲಿ ಏನಿದ್ರು ಸ್ಥಳೀಕರು ಅವ್ರಿಗೆಲ್ಲ ಬಂದು ಕ್ಷಮೆ ಕೇಳಬೇಕು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವು. ಬೆಂಗಳೂರು ಉಳ್ಳಾಳು ಬಳಿಯ ವಿನಾಯಕ ಬಡಾವಣೆಯ 3ನೇ ಹಂತದಲ್ಲಿ ನಿರ್ಮಿಸಿದ ಕನ್ನಡದ ಕಟ್ಟೆಯನ್ನು ಧ್ವಂಸ ಮಾಡಿರುವ ಕನ್ನಡ ವಿರೋಧಿಗಳ ವಿರುದ್ಧ ವಿನಾಯಕ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘ, ಜೈ ಭುವನೇಶ್ವರಿ ವೇದಿಕೆ, ಕರ್ನಾಟಕದ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ವಿನಾಯಕ ಬಡಾವಣೆಯ 3ನೇ ಹಂತದ ಮುಖ್ಯ ರಸ್ತೆಯ ವೃತ್ತದಲ್ಲಿ 2016ರಲ್ಲಿ ಕನ್ನಡದ ಕಟ್ಟೆಯನ್ನು ಪಾದಚಾರಿ ಮಾರ್ಗದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಅದೇ ಜಾಗದಲ್ಲಿ ಕನ್ನಡದ ಧ್ವಜಸ್ತಂಭವನ್ನು ನಿರ್ಮಿಸಲಾಗಿತ್ತು. ಕಟ್ಟಡದ ಮಾಲೀಕ ಹರೀಶ್ ಎಂಬ ಅನ್ಯ ಭಾಷಿಕ ರಾತ್ರೋರಾತ್ರಿ ಕಟ್ಟೆಯನ್ನು ಧ್ವಂಸ ಮಾಡಿದ ಘಟನೆ ನಡೆದಿದೆ. ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದವರು 5 ದಿನಗಳ ಹಿಂದೆ ಪ್ರವಾಸಕ್ಕೆ ಹೋಗಿದ್ದಾಗ ವಿಷಯ ತಿಳಿದು ಕಟ್ಟೆಯನ್ನು ಒಡೆದು ಹಾಕಿದರು. ಕಟ್ಟೆಯಲ್ಲಿ ಅಳವಡಿಸಿದ್ದ ಹಿರಿಯ ಸಾಹಿತಿಗಳು, ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಡಾಕ್ಟರ್ ರಾಜಕುಮಾರ್, ವಿಷ್ಣುವರ್ಧನ್, ಅಂಬರೀಶ್, ಪುನೀತ್ ರಾಜಕುಮಾರ್, ಬಸವಣ್ಣ, ಅಂಬೇಡ್ಕರ್, ಕುವೆಂಪು ಅವರ ಭಾವಚಿತ್ರಗಳನ್ನು ಅಳವಡಿಸಲಾಗಿತ್ತು. ಅವುಗಳನ್ನು ಕಿತ್ತು ಹಾಕಿರುವ ಕನ್ನಡದ ವಿರೋಧಿ ಅನ್ಯ ಭಾಷಿಕ ಹರೀಶ್ ರನ್ನು ಗಡೀಪಾರು ಮಾಡಬೇಕು. ಪ್ರತಿಭಟನಾಕಾರರು ಕಟ್ಟಡವನ್ನು ಮುಟ್ಟುಗೋಲು ಹಾಕಿಕೊಂಡು ಜಿಬಿಎಗೆ ವಶಪಡಿಸಿಕೊಳ್ಳಬೇಕೆಂದು ಪ್ರತಿಭಟನಾಕಾರರು ದೂರಿದರು. ಸಾಮಾಜಿಕ ಕಾರ್ಯಕರ್ತ ಪಿಎಸ್ ಕರುಣಾಕರ್ ನಾಯಕ್, ವಿವಿಧ ಸಂಘಟನೆಗಳ ಮುಖಂಡರಾದ ಮಂಜುನಾಥ್, ಶೇಖರ್, ಎಎಂ ಹರೀಶ್, ಲೋಕೇಶ್, ಮನುಗೌಡ, ಬೆಂಗಳೂರು ನಗರ ಜಿಲ್ಲಾ ಕರವೇ ಮಹಿಳಾ ಘಟಕದ ಅಧ್ಯಕ್ಷೆ ಶ್ವೇತಗೌಡ, ರಾಜೇಶ್ವರಿ ನಗರ ಘಟಕದ ಅಧ್ಯಕ್ಷ ಶಿವಣ್ಣ ಹಾಗೂ ಸ್ಥಳೀಯ ಮುಖಂಡರಾದ ಅನಿಲ್ ಕುಮಾರ್, ರಮೇಶ್ ಗೌಡ, ಪ್ರಕಾಶ್ ಗೌಡ, ಜೈ ಭುವನೇಶ್ವರಿ, ನಾಗರಿಕರ ವೇದಿಕೆ ಹಾಗೂ ವಿನಾಯಕ ನಾಗರಿಕರ ವೇದಿಕೆ ಸದಸ್ಯರು ಮತ್ತಿತರರು ಪ್ರತಿಭಟನಾ ನೇತೃತ್ವ ವಹಿಸಿದರು. ಶಾಸಕ ಎಸ್ಟಿ ಸೋಮಶೇಖರ್ ಸ್ಥಳಕ್ಕೆ ಭೇಟಿ ನೀಡಿ ಕನ್ನಡದ ಕಟ್ಟೆಯನ್ನು ಒಡೆದು ಹಾಕಿರುವ ಮಾಲೀಕರನ್ನು ಬಂಧಿಸಬೇಕು, ಕನ್ನಡಕ್ಕೆ ದ್ರೋಹ ಬಗೆಯುವ ಯಾವುದೇ ವ್ಯಕ್ತಿಯನ್ನಾಗಲಿ ಸುಮ್ಮನೆ ಬಿಡುವ ಜಾಯಮಾನ ಕನ್ನಡಿಗರದಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳದಲ್ಲಿದ್ದ ಜ್ಞಾನ ಭಾರತಿ ಠಾಣೆಯ ವೃತ್ತ ನಿರೀಕ್ಷಕ ಅವರಿಗೆ ಸೂಚನೆ ನೀಡಿ ಕನ್ನಡದ ದ್ರೋಹಿಯನ್ನು ಸುಮ್ಮನೆ ಬಿಡಬಾರದು, ಕಾನೂನು ಕ್ರಮ ಕೈಗೊಳ್ಳಿ ಎಂದರು. ಜ್ಞಾನ ಭಾರತಿ ಠಾಣೆಯಲ್ಲಿ ಕೇಸು ದಾಖಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಒಂದು ಅಮಾನವೀಯ ಕೃತ್ಯ ನಡೆದಿದೆ ಅಂತ ಹೇಳ್ಬೋದು. ಇದನ್ನ ಕೇಳಿದ್ರೆ ಎಂತ ಸ್ವಾಭಿಮಾನಿ ಕನ್ನಡಿಗನಿಗೂ ಕೂಡ ಒಂದು ನಿಮಿಷ ಎಂತ ಸಿಟ್ಟು ಬರುತ್ತೆ ಅಂತ ಅಂದ್ರೆ ನಿಜಕ್ಕೂ ಬೇಜಾರಾಗುತ್ತೆ. ಇವತ್ತು ಉಳ್ಳಾಳದ ವಿನಾಯಕ ಲೇಔಟ್ ನಲ್ಲಿ ಕನ್ನಡದ ಕಟ್ಟೆ ಅಂತಾನೆ ಹೆಸರುವಾಸಿಯಾಗಿರುವಂಥದ್ದು ನೀವು ನೋಡ್ಬೋದು. ಈ ಕನ್ನಡದ ಕಟ್ಟೆ ಮುಂಚೆ ಯಾವ ರೀತಿ ಇತ್ತು ಅಂತ ಈ ಫೋಟೋದಲ್ಲಿ ನೀವು ನೋಡ್ಬೋದು. ನೋಡಿ, ನಮ್ಮ ನಾಡಿನ ಎಲ್ಲ ಹೆಸರಾಂತ ಕವಿಗಳ ಒಂದು ಎಲ್ಲ ಫೋಟೋಗಳು, ಜೊತೆಗೆ ಇಲ್ಲಿ ನಮ್ಮ ಕನ್ನಡದ ಬಾವುಟ ಹಾರಿಸಲಿಕ್ಕೆ, ಜೊತೆಗೆ ಇಲ್ಲಿನ ಬಹುತೇಕ ಕನ್ನಡದ ಸ್ಥಳೀಕರೇ ಇರುವಂತಹ ಹೆಚ್ಚಿನ ಸ್ಥಳೀಕರು ಇರುವಂತಹ ಜಾಗ. ಅವರು ಸಂಜೆ ಹೊತ್ತು ಓಡಾಡ್ಬೇಕಾದ್ರೆ ಈ ಕನ್ನಡದ ಕಟ್ಟೆಯ ಬಳಿ ಕೂತು ಒಂದಷ್ಟು ವಿಚಾರಗಳು, ಮಾತುಕತೆಗಳು ಆಡುವಂತಹ ಒಂದು ಸುಂದರವಾದ ಜಾಗ, ಕನ್ನಡಿಗರ ಪ್ರತೀಕ ಅಂತಾನೆ ಹೇಳ್ಬೋದು. ಇಂಥದ ಮುಟ್ಟಾಳ, ಈ ಮರಾಠಿ ಮೂಲದ ಮುಟ್ಟಾಳ ಈ ಒಂದು ಕನ್ನಡದ ಕಟ್ಟೆಯನ್ನ ಒಡೆದಾಕಿ ಇವನು ಈ ಬಿಲ್ಡಿಂಗ್ ನ ಕಟ್ಕೊಂಡಿದಾನಲ್ಲ, ಇಂಥ ನನ್ನ ಮಕ್ಕಳಿಗೆ ಏನ್ ತಗೊಂಡು ಹೊಡಿಬೇಕು ಅಂತ ನೀವ್ ಹೇಳಿ. ಇವತ್ತು ನಮ್ಮ ಗಡಿನಾಡದ ಬೆಳಗಾವಿಯಲ್ಲೇ ಮರಾಠಿ ಪುಂಡ್ರು ನಮ್ಮ ಕನ್ನಡದ ಬಾವುಟನ ಮುಟ್ಟಿದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ನಾಯಕರಾದ ಅಣ್ಣ TN ನಾರಾಯಣಗೌಡ ದಂಡು ಇಲ್ಲಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ನಾವು ಬೆಳಗಾವಿಗೆ ಹೋಗಿ ಅಲ್ಲಿನ ಪುಂಡರನ್ನ ಮಟ್ಟ ಹಾಕುವಂತ ಕೆಲಸವನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇವತ್ತು ನಾವಿರುವಂತ ಸ್ಥಳೀಯ ಜಾಗದಲ್ಲಿ, ಅದರಲ್ಲೂ ಬೆಂಗಳೂರಿನ ಮಧ್ಯಪ್ರದೇಶದಲ್ಲೇ ಇಂಥ ಒಂದು ಕೃತ್ಯ ಎಸಗಿದನಲ್ಲ, ಇಂಥವ್ರಿಗೆ ನಾವು ಏನ್ ಮಾಡಬೇಕು ಕನ್ನಡಿಗರು ಹೇಳಿ. ಇವತ್ತು ನಿಜವಾಗ್ಲೂ ಇಲ್ಲಿ ಸ್ಥಳೀಯರಿರುವಂತ ಹೆಣ್ಣುಮಕ್ಕಳು ಇರಬೇಕು. ಯಾಕಂದ್ರೆ ಅವರೆಲ್ಲ ಇಲ್ಲಿ ಅದ್ಭುತವಾದ ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡುವಂಥದ್ದು, ಈ ಜಾಗವನ್ನ ಬಹಳ
ನಾವು ಗೌರವ ಪೂರ್ವಕವಾಗಿ ಇಟ್ಕೊಂಡು ನಡ್ಸ್ಕೊಂಡು ಬರ್ತಾ ಇದ್ರು. ಅಂತ ಒಂದು ಸಂದರ್ಭದಲ್ಲಿ ಇವನು ಯಾವನ ಅವಿವೇಕಿ, ಇವ್ರು ಯಾರು ಇಲ್ಲದೆ ಇರೋ ಸಂದರ್ಭದಲ್ಲಿ ರಾತ್ರೋರಾತ್ರಿ ಇಲ್ಲಿರುವಂತ ಕನ್ನಡದ ಕಟ್ಟೆಯನ್ನ ಹೊಡೆದಾಕಿದಾನಲ್ಲ, ಇವನಿಗೆ ನಾವು ಕನ್ನಡದವರು ಏನ್ ತಗೊಂಡು ಹೊಡಿಬೇಕು ಹೇಳಿ? ಇವತ್ತು ಕರ್ನಾಟಕ ಏನ್ ತೋಟಪ್ಪನ ಛತ್ರ ಆಗೋಗಿದೆ. ಬಂದವರೆಲ್ಲ ದಿನಾ ಬೆಳಗಾದ್ರೆ ಖ್ಯಾತೆ ನೋಡ್ತಾನೆ ಇರ್ತೀವಿ. ಅನ್ಯ ಭಾಷಿಕರ ಖ್ಯಾತೆ, ಅನ್ಯ ಭಾಷೆಯರ ಖ್ಯಾತೆಗಳು ನಡೀತಾನೆ ಇರುತ್ತೆ. ಅನ್ನ ಮುಟ್ಟಿದಾರಲ್ಲ, ಇದು ಬಹಳ ಅತಿರೇಕ. ಯಾಕಂದ್ರೆ ಇವತ್ತು ನಾವು ಕನ್ನಡಿಗರು ವಿಶಾಲ ಹೃದಯದವರು. ನೀರ್ ಕೇಳಿದ್ರೆ ಪಾನ್ಕ ಕೊಡ್ತೀವಿ ಅಂತ ನಮ್ಮನ್ನೇನು ಅವರು ಅಷ್ಟೊಂದು ಅಸಡ್ಡೆಯಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಮ್ಮನ್ನ ಏನ್ ಬೇಕಾದ್ರೂ ಮಾಡಿದ್ರು ಸಹಿಸ್ಕೋತೀವಿ ಅಂತ. ಇವನು ಯಾವನ ಬಿಲ್ಡಿಂಗ್ ಕಟ್ಟೋದಕ್ಕೆ ನಮ್ಮ ಕನ್ನಡ ಬಾವುಟನ ಮುಟ್ಟಿದಾನೆ, ಕನ್ನಡ ಕಟ್ಟೆಯನ್ನು ಹೊಡೆದಾಕಿದ್ದಾನೆ ಅಂದ್ರೆ ಇದನ್ನ ನಾವು ಕನ್ನಡಿಗರು ಯಾವುದೇ ಕಾರಣಕ್ಕೂ ನಮ್ಮ ಸ್ವಾಭಿಮಾನದ ಸಂಕೇತ, ಕನ್ನಡಿಗರ ಅಸ್ಮಿತೆ, ಇದನ್ನ ಅವನು ಮುಟ್ಟಿದ್ದಾನೆ ಅಂದ್ರೆ ಅವನು ಎಂಥವನೇ ಆಗ್ಲಿ, ಅವನ ಪರವಾಗಿ ಎಂಥವನೇ ಬರ್ಲಿ, ನಮ್ಮ ಕನ್ನಡದ ಮುಂದೆ, ನಮ್ಮ ಭಾಷೆಯ ಮುಂದೆ ಯಾವನು ದೊಡ್ಡವನಲ್ಲ. ಇದೇ ಕಾರಣಕ್ಕಾಗಿ ಹೆಂಗೆ ಕನ್ನಡದ ಕಟ್ಟೆಯನ್ನು ಹೊಡೆದ ಅದೇ ತರ ನಾವು ಬಿಲ್ಡಿಂಗ್ ಕಲ್ಲು ಈಗ ನಾವ್ ಇಲ್ಲಿ ಹೋರಾಟ ಮಾಡ್ತೀವಿ. ಈಗ ನಮ್ಮ ನಾಯಕರಿಗೆ, ನಮ್ಮ ಅಣ್ಣ ಟಿ ಎ ನಾರಾಯಣಗೌಡರಿಗೆ ವಿಚಾರ ಮುಟ್ಸಿದೀವಿ. ಅವನ ಮೇಲೆ FIR ಆಗುತ್ತೆ, ಅವ್ನು ಬಂದು ಕ್ಷಮೆ ಕೇಳ್ಬಿಡ್ತಾನೆ. ಆದ್ರೆ ಕ್ಷಮೆ ಕೆಲಸ ಅಲ್ಲ ಇದು. ಯಾಕಂದ್ರೆ ಇವತ್ತು ಖ್ಯಾತೆ ತೆಗ್ದಿ ಕನ್ನಡದ ಬಾವುಟಕ್ಕೆ ಅವಮಾನ ಮಾಡೋದು, ಕನ್ನಡಿಗರಿಗೆ ಅವಮಾನ ಮಾಡೋದು ಮಾಡ್ಬಿಟ್ಟು ಮತ್ತೆ ಬಂದು ಕನ್ನಡಿಗರ ಕಾಲಿಟ್ಕೊಂಡು ಕ್ಷಮೆ ಆಯ್ತು ಅಂತ ಅಂದ್ರೆ ಇದು ಇನ್ನ ನಾವು ಕ್ಷಮಿಸೋ ಅಂತ ಪರಿಸ್ಥಿತಿಯಲ್ಲಿ ನಾವು ಇಲ್ಲ. ಯಾಕೆ ಅಂದ್ರೆ ನಾವು ಇಂಥದ್ದು ಬೇಜಾರು ನೋಡ್ಬಿಟ್ಟಿದೀವಿ. ಅವನಿಗೆ ಒಂದು ಸಂದೇಶ BBMP ಅವರಲ್ಲಿ ಇಂಥ ಕಚಡ ಕೆಲಸ ಮಾಡಿರೋನ್ಗೆ BBMP ಅವರು ಕರೆಂಟ್ ಒಂದು ಕರ್ನಾಟಕಕ್ಕೆ ಸಂದೇಶ ಹೋಗ್ಬೇಕು. ಯಾರೇ ಹೊರ ರಾಜ್ಯದವರು ಬಂದವರು ಕೂಡ ಈ ತರ ಮಾಡಿದ್ರು ನಮಗೂ ಇದೇ ತರ ಮಾಡ್ತಾರೆ ಅನ್ನೋದು ಅವ್ರು ಎಲ್ಲ ವಲಸಿಗರಿಗೂ ಗೊತ್ತಾಗೋ ಥರ BBMP ಅವರಾಗಲಿ, ಈ PB ಅವರಾಗಲಿ ಎಲ್ಲರಿಗೂ ಕೆಲಸ ಮಾಡ್ರಿ. ನಿಮ್ಮ ಕೈಲಿ ಆಗುತ್ತಾ ಮಾಡೋಕ್ಕೆ? ನೋಡಿ ಏನು ಮಾಡ್ತೀರಾ ನೋಡಿ. ಇವತ್ತು ಅವ್ನು ಮಾಡ್ದ, ಅವನ ಮೇಲೆ FIR ಹಾಕ್ಬಿಟ್ಟು ಸುಮ್ಮನೆ ಆದ್ರೆ ಆಗಲ್ಲ. ಅವನಿಗೆ ಈ ನೆಲದ ಕಾನೂನಿನ ರುಚಿಯನ್ನ ತೋರಿಸಲೇಬೇಕು. ಮತ್ತೊಬ್ಬ ಈ ನಾಡ ವಿರೋಧಿ ಕೆಲಸ ನಮ್ಮ ಬಾವುಟಕ್ಕಾಗ್ಲಿ ಇಂಥ ಕನ್ನಡಿಗರ ಗೌರವಕ್ಕಾಗಿ ಧಕ್ಕೆ ತರಕ್ಕೆ ಮುಂಚೆ 100 ಸತಿ ಅವನು ಯೋಚನೆ ಮಾಡಬೇಕು. ಅಂತ ರೀತಿಯಲ್ಲಿ ಇಂಥ ಅಯೋಗ್ಯನ್ಗೆ ನಾವು ಕನ್ನಡಿಗರ ಪಾಠ ಕಲಿಸ್ತೀವಿ. ಕರ್ನಾಟಕದಲ್ಲಿ ಕನ್ನಡಿಗರ ಪೌರುಷ ಶಕ್ತಿ, ಕರವೆಯ ಸೇನಾನಿಗಳು, ನಮ್ಮ ನಾಯಕರಾದ ಅಣ್ಣ ಟಿ ಎ ನಾರಾಯಣಗೌಡರ ಶಕ್ತಿ ಏನು ಅಂತ ಈ ಸಂದರ್ಭದಲ್ಲಿ ನಾವು ತೋರಿಸ್ತೀವಿ. ಅವನು ಬರಬೇಕು, ಅವನಿಗೆ ಶಿಕ್ಷೆ ಆಗೋವರೆಗೂ ನಾವು ಯಾರು ಕೂಡ ಇಲ್ಲಿಂದ ಜಗ್ಗಲ್ಲ. ಇಲ್ಲೂ ಕೂಡ ಅವ್ನು ಬಂದಿಲ್ಲ ಅಂದ್ರೆ ನಾವು ಈ ಸ್ಥಳೀಯವಾಗಿ ನಮಗೆ ಯಾವುದು ಸ್ಟೇಷನ್ ಬರುತ್ತೋ ಆ ಸ್ಟೇಷನ್ ಮುಂದೆನೆ ಹೋಗಿ ನಾವು ಧರಣಿ ಕೂತ್ಕೊಳ್ತೀವಿ. ಅವನು ಬರಬೇಕು, ಅವನಿಗೆ ಶಿಕ್ಷೆ ಆಗಬೇಕು. ಕನ್ನಡಿಗರ ಪೌರುಷ ಶಕ್ತಿ ಏನು ಅಂತ ನಾವು ತೋರಿಸ್ಲೇಬೇಕು. ಶಿವಣ್ಣ ಅಂತೇಳಿ ಕ್ಷೇತ್ರ ಅಧ್ಯಕ್ಷರು ರಕ್ಷಣಾ ವೇದಿಕೆಯಿಂದ. ಆಮೇಲೆ ಇಲ್ಲಿ ಏನಂದರೆ ಇಲ್ಲಿ ಕನ್ನಡದ್ದು ಇದಿತ್ತು, ಏನು ಸಂಗೋದಾಣ ಇತ್ತು. ಅದ್ರ ಮೇಲೆ ರಾಜ್ಕುಮಾರ್ ಸ್ಟ್ಯಾಚ್ಯೂ ಐತೆ, ಕುವೆಂಪುದೈತೆ, ಎಲ್ಲ ಕವಿಗಳದ್ದು ಐತೆ. ಇವ್ರು ಬಂದು ತಮಿಳನು, ಇವನು ಬಂದು ಮರಾಠಿಯನು ಬಂದು ಇದನ್ನು ಹೊಡಿತಾರೆ ಅಂದರೆ ಇವ್ರಿಗೆ ನಾವೇನು ಮಾಡ್ಬೇಕು ಹೇಳಿ? ನವೆಂಬರ್ ತಿಂಗಳು ಅದನ್ನು ನಾವು ಇದೇ ಜಾಗದಲ್ಲಿ ಕನ್ನಡೋತ್ಸವ ಮಾಡಿದ್ವಿ. ಆಮೇಲೆ ಇದನ್ನು ಕಟ್ಟಬೇಕಾದ್ರೂ ಕೂಡ ಇವರು ಅಲ್ಲಿ ಅಲ್ಲಿ ಕಟ್ಬೇಕಂದ್ರೆ ಆಮೇಲೆ ಉದ್ದೇಶಪೂರ್ವಕವಾಗಿ ಇದನ್ನು ಹೊಡಿಲೇಬೇಕು ಅಂತ ಹೇಳಿ ಅದನ್ನು ಮತ್ತೆ ಪೆಟ್ರೋಲ್ ಮಾಡಿ ಪಿತೂರಿ ಮಾಡಿ ಮಾಡೋರೆ. ಆಮೇಲೆ ನಾವು ಯಾರು ಇಲ್ಲದೆ ಇದ್ದಾಗೆ ಬಂದು ಮಾಡಬೇಕಿತ್ತು. ಆಮೇಲೆ ಪೊಲೀಸ್ ಇಲಾಖೆಯವರು ಕೂಡ ಬಂದು ವಿಡಿಯೋ ಮಾಡೋರೆ. ಯಾಕೆ ಬಿಟ್ಟು ಪೊಲೀಸ್ ಇಲಾಖೆಯವರು ಹೊಡಿಬೇಕಾದ್ರೆ ಪೊಲೀಸ್ ಇಲಾಖೆಯವರು ಇದ್ರು, ಯಾಕೆ ಬಿಟ್ಟರು ಅದನ್ನು ಹೊಡಿಯೋಕ್ಕೆ? ಮುಂದಿನ ಹೋರಾಟ ಏನಪ್ಪ ಅಂದರೆ ಅವ್ರಿಗೆ FIR ಆಗಲೇಬೇಕು. FIR ಆಗೋವರೆಗೂ ನಾವಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಸಾಹೇಬ್ರಿಗೂ ಹೇಳಿದ್ವಿ FIR ಆಗಲೇಬೇಕು ಸರ್ ಅಂತ ಹೇಳಿದ್ವಿ. ಅವರನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ MLA ಸಾಹೇಬರು ಕೂಡ ಬಂದಿದ್ರು, ಸೋಮಶೇಖರ್ ಅವರೂ ಕೂಡ ಹೇಳಿದ್ದಾರೆ ಇದಕ್ಕೆ ಯಾರು ಇದಕ್ಕೆ ಸಂಬಂಧಪಟ್ಟವ್ರೆ, ಇದನ್ನು ಯಾರು ಹೊಡೆದವ್ರೆ ಅವ್ರ ಮೇಲೆ FIR ಆಗಲೇಬೇಕು ಅಂತ ಹೇಳಿದ್ದಾರೆ. ಇವರು ಅದಕ್ಕೆ ಓಕೆ ಅಂತ ಹೇಳಿದ್ದಾರೆ. ಯಾರು ಇನ್ಸ್ಪೆಕ್ಟರ್ ಸಾಹೇಬ್ರು ಹೇಳಿದ್ದಾರೆ FIR ಅಂತೂ ಆಗಲೇಬೇಕು. ಆಮೇಲೆ ಯಥಾಸ್ಥಿತಿ ಏನಿತ್ತು ಅದೇ ಥರ ಕಟ್ಕೊಡ್ಬೇಕು. ಆಮೇಲೆ ಇಲ್ಲಿ ಏನಿದ್ರೆ ಸ್ಥಳೀಕರು ಅವ್ರಿಗೆಲ್ಲ ಬಂದು ಕ್ಷಮೆ ಕೇಳಬೇಕು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ಉಗ್ರ ಹೋರಾಟ ಮಾಡ್ತೀವಿ. ನಾವಂತೂ ಯಾವುದೇ ಕಾರಣಕ್ಕೂ ಕ್ಷಮಿಸೋ ಲಕ್ಷಣಗಳು ಇಲ್ಲ. ನಾವು ಹೋರಾಟಗಾರರು ಸರ್. ಈ ನೆಲ ಜಲ ಭಾಷೆ ವಿಚಾರಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವಿಲ್ಲ. ಯಾರು ಏನು ಮಾಡಿದ್ರು ನಾವು ಬಿಡಲ್ಲ. ನಾವು ಅದಕ್ಕೆ ಸಿದ್ಧವಾಗಿ ಬಂದಿದ್ದೀವಿ. ನಾವು ಕೂಡ ಜೈಲು ಅನುಭವಿಸ್ಬಿಟ್ಟಿದ್ದೀವಿ. ಅಲ್ಲಿ ಕನ್ನಡದ ವಿಚಾರದಲ್ಲಿ ನಾವು 2-3 ಸಲ ನಾವು ಜೈಲ್ಗೆ ಹೋಗಿ ಬಂದಿದ್ದೀವಿ. ಯಾಕೆ ಹೋಯ್ತೀವಿ? ನಮ್ಮನೆ ವಿಚಾರಕ್ಕೆ ಹೋಯ್ತೀವ? ನಮ್ಮ ಅಪ್ಪ ಅಮ್ಮನ ಸಾಕಕ್ಕೆ ಹೋಯ್ತೀವ? ಏನು ಹೋಗಲ್ಲ ತಾನೆ. ಈ ನಾಡು ನುಡಿಗೋಸ್ಕರ ನಾವು ಜೈಲ್ಗೆ ಹೋಗಿದ್ದೀವಿ. ಈ ವಿಚಾರದಲ್ಲಿ FIR ಆಗಲಿಲ್ಲ ಅಂದರೆ, FIR ಮಾಡಲಿಲ್ಲ ಅಂದರೆ ನಾವು ಮತ್ತೆ ಹೋರಾಟ ಮಾಡ್ತೀವಿ, ಉಗ್ರವಾದ ಹೋರಾಟ ಮಾಡ್ತೀವಿ. ಅದಕ್ಕೆ ಯಾವ್ದ್ರ ಮಂಜೂರಾಗಿದ್ದು 28ನೇ ತಾರೀಕು ನವೆಂಬರ್ 28ನೇ ತಾರೀಕು 20-30 ಜನ ಕರ್ಕೊಬಂದು ರೌಡಿಗಳನ್ನ ಹೊಡೆಸುವಂಥದ್ದು ಏನಿತ್ತು
ಕರ್ನಾಟಕದ ಇದು ಕರ್ನಾಟಕ ಧ್ವಜ 28 ಆಗಿ ಇವತ್ತಾಲೆ 4ನೇ ತಾರೀಕು. ನಾವ್ ಯಾರು ಸರ್ ಇಲ್ಲಿಯವರು ಯಾರು ಸಿಂಗಾಪುರ ಮಲೇಷ್ಯಾ ಹೋಗಿದ್ರು. ನಮಗೂ ಕೂಡ ಮಾಹಿತಿ ಗೊತ್ತಿರಲಿಲ್ಲ. ಇವ್ರು ನನಗೆ ಫೋನ್ ಮಾಡ್ತಿದ್ರು, ಇದು ಮಾಹಿತಿ ನನಗೆ ಕ್ಲಿಯರಾಗಿ ಗೊತ್ತಿರಲಿಲ್ಲ. ಹಂಗಾಗಿ ಇವತ್ತು ಫೋನ್ ಮಾಡಿದ್ರು ಬಂದಿದ್ದೀನಿ. FIR ಆಗೋವರೆಗೂ ಬಿಡಲ್ಲ, FIR ಆಗಲೇಬೇಕು, ಅವರು ಜೈಲಿಗೆ ಹೋಗಲೇಬೇಕು. ಇದು ಯಾವ ಸ್ಟೇಷನ್ ನಿಮಗೆ? ನಾನಾ ಭಾರತಿ ಸೆಕ್ಷನ್. ಇವತ್ತು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ತೀನಿ ಅಂತ ಹೇಳೋರಲ್ಲ, ಮಾಡಲೇಬೇಕು. ಕನ್ನಡದ ವಿಚಾರ ಇದು. ಅವರು ಕನ್ನಡಿಗರೇ, ಪೊಲೀಸ್ ಇಲಾಖೆನೂ ಕೂಡ ಅವರು ಕನ್ನಡದವರೇ. ಕರ್ನಾಟಕ ಇರೋಲ್ಲ ಕನ್ನಡಿಗರೇ. ಕರ್ನಾಟಕದಲ್ಲಿರೋ ಕನ್ನಡಿಗರು ಅಂದಮೇಲೆ FIR ಮಾಡಲೇಬೇಕು. ಮಾಡೋವರೆಗೂ ಬಿಡಲಿ. ಮಾಡಿಲ್ಲ ಅಂದ್ರೆ ಸ್ಟೇಷನ್ ಮುಂದೆ ಹೋಗಿ ದಂಡಿ ಮಾಡ್ತೀವಿ ನಾವು. ಇವ್ರಿಗೆ ಯಾರ್ಯಾರ ರಾಜಕೀಯ ಕುಮ್ಮಕ್ಕು ಇದೆಯಾ ಹೊಡ್ತಾಕ್ಲಿಕ್ಕೆ? ರಾಜಕೀಯ ಕುಮ್ಮಕ್ಕು ಇದೆಯಾ ಇಲ್ಲ ಏನಂತ ನಮ್ಗೆ ಗೊತ್ತಿಲ್ಲ. ತನಿಖೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ತನಿಖೆ ಮಾಡಿ ಪೊಲೀಸ್ ಇಲಾಖೆ ಅದನ್ನ ತನಿಖೆ ಮಾಡಬೇಕು. ಇಷ್ಟನ್ನು ಹೇಳಕ್ ನಾನು ಇಷ್ಟಪಡ್ತೀನಿ. 2016ರಿಂದ ಈ ಕನ್ನಡ ಧ್ವಜ ಮತ್ತು ತಂಗುದಾಣ ಹಿರಿಯ ನಾಗರಿಕರಿಗಾಗಿ ನಾವು ಇಲ್ಲಿ ಕಟ್ಟಿರ್ತಕ್ಕಂಥದ್ದು. ಇದನ್ನು ಈ ಎಲ್ಲ ಖಾಲಿ ಸೈಟ್ಗಳು ಇದ್ದಂಥ ಸಮಯದಲ್ಲಿ ಕಟ್ಟಿತ್ತು. ಈ ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ಜಾಗನ ಮತ್ತು ಕನ್ನಡದ ಕಟ್ಟೆಯನ್ನು ಈ ಮರಾಠಿಗರು ಇವಾಗ ಬಿಲ್ಡರ್ ಆಗಿ ಬಂದಿರತಕ್ಕಂಥ ಮರಾಠಿಗರು ಮತ್ತು ತಮಿಳಿನವರು ಸೇರಿ ಏಕಾಏಕಿ ಯಾವುದೇ ಕನ್ನಡಿಗರಿಲ್ಲದೆ ಇದ್ದಾಗ ನಾವೆಲ್ಲ ಒಟ್ಟಿಗೆ ವಿದೇಶಿ ಪ್ರವಾಸ ಹೋದಾಗ ಕುಮ್ಮಕ್ಕಿನಿಂದ ಏನು ಅನ್ನೋದು ಪೊಲೀಸರ ತನಿಖೆಯಿಂದ ಗೊತ್ತಾಗ್ತದೆ. ಯಾರ ಕುಮ್ಮಕ್ಕಿನಿಂದ ಏಕಾಏಕಿ 25 ಜನ ಗುಂಡಾಗಳನ್ನು ಕರೆಸಿ ಎಲ್ಲಿ ಹೆಂಗಸರನ್ನು ತಳ್ಳಿ ಇದನ್ನು ಕಟ್ಟೆನ ಏಕಾಏಕಿ 10 ನಿಮಿಷದಲ್ಲಿ ಹೊಡೆದಾಕಿದ್ದಾರೆ. ಅದಾಗ ಬಂದಂಥ ಸಮಯದಲ್ಲಿ ಪೊಲೀಸ್ನವರು ಯಥಾಸ್ಥಿತಿ ಇರಲಿ ಅಂತ ಹೇಳಿ ಬಿಟ್ಟಿದ್ದಾರೆ. ಯಥಾಸ್ಥಿತಿಯನ್ನು ಕಾಪಾಡಿಕೊಂಡ ಮೇಲೆ ಈಗ MLA ಅವರು ನಮ್ಮ ಸೋಮಶೇಖರ್ ಗೌಡರು ಸಹ ಬಂದು ಅದೇನು ಯಥಾಸ್ಥಿತಿ ಇರಬೇಕು ಆ ಥರನೇ ಇರಲಿ, ಏನು ಯಾವ ಥರ ಇರಬೇಕು ಅದನ್ನು ಕಟ್ಟಿಕೊಡಬೇಕು, ಪ್ಲಸ್ ಅವ್ರ ಮೇಲೆ FIR ಬೇಕು ಅಂತಲೂ ಹೇಳೋಗಿದ್ದಾರೆ. ಈಗ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆದಂಥ ರವಿ ಸಾರು ಸಹ FIR ಮಾಡಿ ಯಥಾಸ್ಥಿತಿ ಏನಿತ್ತು ಅದನ್ನು ಕಟ್ಟಿಸ್ಕೊಡ್ತೀನಿ ಅಂತ ಸಹ ಹೇಳಿದ್ದಾರೆ. ದಯವಿಟ್ಟು ಅಷ್ಟೊತ್ತು ಮೇಸ್ರು ಹೊಂಟೋದ್ಮೇಲೆ ಪೊಲೀಸರು ಒಂದು 30 ಜನ ಬಂದರು. ಅವಾಗ ಅವ್ನು ಬಂದ. ಇವಾಗ ಕರಿತಾ ಇದ್ರೆ, ನಿನ್ನೆಯಿಂದ ಕರಿತಾ ಇದ್ರೆ ಅವ್ನು ಬರ್ತಾ ಇಲ್ಲ. ಯಾವ್ದ್ರಲ್ಲಿ ಬಂದಿದ್ರಲ್ಲ? ಬರೀ ಜನ ಆರೆಕೋಲುಗಳು ಅಷ್ಟೇನಾ? JCB ತಂದಿದ್ರ? ಟ್ಯಾಕ್ಟ್ರಿ ಇದು ಆರೆಕೋಲು ಮಿಷಿನು ಎಲ್ಲ ತಗೊಂಬಂದೆ ಹೊಡೆದಾಕಿರೋದಪ್ಪ. ಅರ್ಧ ಗಂಟೆಲಿ ಹೊಡೆದಾಕವ್ರು 25 ಜನ ಬಂದು. ನೀವು ಕೇಳಿದ್ದಕ್ಕೆ ಏನಂದ್ರು ಅವರು? ಕೇಳ್ಕೊಂಡು ಹೊಡೆದಾಕ್ತಾ ಇರೋದು ಅಂದರು. ಯಾಕ್ರಿ ಈ ಥರ ಮಾಡ್ತೀರ? ನಮ್ಮಂಥವ್ರು ವಯಸ್ಸಾಗಿರೋರು ಬಂದು ಕುತ್ಕೋತಾರೆ, ಒಂದು 20 ಜನ 30 ಜನ ಕುತ್ಕೋತಾರೆಪ್ಪ. ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ಕಣಪ್ಪ ಅವನು. ನಾವು ಅವ್ರ ಹತ್ರ ಮಾತಾಡಿದೀವಿ, ನೀವು ಸುಮ್ಮನೆ ಏನು ಮಾತಾಡಬೇಡಿ, ನಮಗೆ ಗೊತ್ತು ತಿರ್ಗಾ ಏನು ಮಾಡ್ಕೊಡ್ಬೇಕೋ ನಾವು ಮಾಡ್ಕೊಡ್ತೀವಿ. ನಾವು ಹೇಳೋದು ಡೋರ್ ತೆಗಿಯೋದೇ ಬೇಡ ಅಂತ ನಾನು ಹೇಳ್ತೀನಿ. ಆ ಡೋರಿಂದನೇ ಅವ್ನಿಗೆ ಇವಾಗ ಅವ್ನಿಗೆ ಇದು ಮಾಡಿಕೊಡಿ ಅಂತ ಕೇಳ್ತಾರೆ. ದಾರಿ ಇದೆಯಲ್ವಪ್ಪ ಅವ್ರಿಗೆ ದಾರಿ ಇಲ್ಲ ಅಂದರೆ ನಾವು ಒಪ್ಕೊಳ್ಳೋಣ. ದಾರಿ ಇದ್ದನ್ನು ಯಾಕೆ ಈ ಕಡೆ ಡೋರ್ ಹಾಕೊಂಡು ಇದು ಮಾಡ್ಕೊಂಡು ದಿವಸ ಓಪನ್ ಆಗಿ ಮಾಡಿಕೊಂಡಿದ್ದ. ಇವಾಗ ಡೋರ್ ಹಾಕ್ಬಿಟ್ಟು ಇದನ್ನ ಹೊಡೆದು ಹಾಕಿರೋದು. ನಿನ್ನೆಯಿಂದ ನೋಡಿ ಅಲ್ಲಿ ಬಂದೆ ಆ ರೋಡಲ್ಲಿ ಅಲ್ಲಿ ಕುಂತ್ಕೊತಾ ಇದ್ದೀವಿ ಕಣಪ್ಪ. ಅಲ್ಲೇ ವಾರದಿಂದ ಮತ್ತೆ ಇದೇ ಯಥಾಸ್ಥಿತಿನೇ ಬರಬೇಕು. ಹೌದು, ನಮ್ಮ ಕನ್ನಡವ್ರು ನಮ್ಗೆ ಬೇಕು. ಹೊರಗಡೆ ದೇಶದವ್ರು ನಮ್ಗೆ ಕೇಳಲ್ಲ ಕಣಪ್ಪ. ನಮ್ಮ ಕನ್ನಡದವ್ರು ನಮ್ಗೆ ಉಳಿಸ್ಕೊಡ್ಬೇಕು ಅಷ್ಟೇ. ಯಾರಾದ್ರೇನು ನಮ್ಮ ಕನ್ನಡ ದೇಶಕ್ಕೆ ಬಂದು ನಮಗೆ ಉಲ್ಟಾ ಮಾಡಿದ್ರೆ ನಮ್ಮ ಗತಿ ಏನಾಗಬೇಕು? ನಾಳೆ ನನ್ನ ಮಕ್ಳ ಗತಿ ಏನಾಗಬೇಕು? ನನ್ನ ಮೊಮ್ಮಕ್ಳ ಗತಿ ಏನಾಗಬೇಕು ಹೇಳಿ? ನಮ್ಮ ಮಕ್ಕಳ ಗತಿ ಏನಾಗಬೇಕು? ಒಳ್ಳೊಳ್ಳೆಯವ್ರಿಗೆ ಬಾಯಿಗೆ ಮಣ್ಣು ಹಾಕ್ಬಿಡ್ತಾರೆ. ಇಂಥವ್ರನ್ನೆಲ್ಲ ಸೇರಿಸ್ಕೋಬಾರ್ದು. ನಾನು ನ್ಯಾಯ ಮಾತಾಡಿದ್ದೀನಿ, ತಪ್ಪ ನಿಜ ನೀವು ನೋಡ್ಕೊಳ್ಳಿ ಅಷ್ಟೇ. ಇನ್ನು